ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿಟ್ಟಿದೆ. ಇವತ್ತು ನಾನು ಎಲ್ಲಾ ಸ್ಟೂಡೆಂಟ್ಸ್ಗೆ ಮನವಿ ಮಾಡ್ಕೊಂತೀನಿ. ಇವತ್ತು ಬಿಜೆಪಿ ಮುಖಂಡರು ಇಲ್ಲಿ ಡೆಪ್ಯೂಟಿ ಅಪೋಸಿಷನ್ ಲೀಡರು ಬೆಲ್ಲತ್ ಸರ್ ನಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳ ಜೊತೆ ನಿಂತ್ಕೊಂಡಿದ್ದಾರೆ. ಮತ್ತೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ ಬರ್ತಾ ಇದ್ದಾರೆ, ಆಪೋಸಿಷನ್ ಲೀಡರ್ ಆರ್ ಅಶೋಕ್ ಸರ್ ಬರ್ತಾ ಇದ್ದಾರೆ, ಮತ್ತೆ ಆಪೋಸಿಷನ್ ಲೀಡರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಬರ್ತಿದ್ದಾರೆ. ಇವತ್ತು ಅವರೆಲ್ಲ ಬರ್ಬೇಕಾದ್ರೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಹೇಳ್ತೀನಿ, ಎಲ್ರು ನೀವು ಒಂದು ಹೋರಾಟಕ್ಕೆ ನಾವು ಇವತ್ತು ಈ ಒಂದು ಶ್ರೀನಗರ ಸಂಕಲ್ಪ ಲೈಬ್ರರಿಯಿಂದ ಸಂಕಲ್ಪ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಇವತ್ತು ಏನಾದ್ರೂ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ, ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಮಾಡ್ಲೇಬೇಕು. ಯುವಕರ ಭವಿಷ್ಯನ ನೀವು ಬೀದಿಗೆ ತಗೊಂಡ್ಬಂದಿದ್ದೀರಾ. ಇವತ್ತು ಯುವಕರನ್ನ ಇವತ್ತು ಅವರು ಒಬ್ಬ PSI ಆಗ್ಬೇಕು ಅನ್ಕೊಂಡವರು ಇವತ್ತು ಮನೆಗೆ ಹೋಗ್ಬಿಟ್ಟು ತರಕಾರಿ ಕೂಡ ಸಪ್ಲೈ ಮಾಡೋಂತ ಪರಿಸ್ಥಿತಿ ತಗೊಂಡ್ಬಂದಿದ್ದೀರಾ. ಟೊಮೊಟೊ ಜಿಗ್ಗಿಯಾಗಿ ಕೆಲಸ ಮಾಡೋಂತ ಪರಿಸ್ಥಿತಿ ತಗೊಂಡ್ಬಂದಿರಾ. ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಟೆಲ್ ಅಲ್ಲಿ ಕೆಲಸ ಮಾಡೋಂತ ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿರಾ. ನೀವು ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ, ನಿಮ್ಮ ಸರ್ಕಾರ ಮುಂದೆ ಬರುವಂತಹ ZP TP ಎಲೆಕ್ಷನ್, ಯಾವುದೇ ಎಲೆಕ್ಷನ್ ಇರ್ಬೋದು, ನಿಮ್ಮ ಸರ್ಕಾರ ನಾವೆಲ್ಲ ಮನ್ಸೆಡದ್ ಮಾಡಿದ್ರೆ ಇವತ್ತೇ ನಿಮ್ಮನ್ನ ಉಳಿಸ್ತೀವಿ, ಕೆಳಗಡೆ ಉಳಿಸ್ತೀವಿ. ಹೌದು, ಇವತ್ತು ನಾವು ಇವತ್ತು ಕರ್ನಾಟಕದಲ್ಲಿರೋ ಯುವಕರು ಕೊಟ್ಟಿರೋ ಒಂದು ಭಿಕ್ಷೆ ನೀವು ಸರ್ಕಾರ ಫಾರ್ ಮಾಡಿರೋದು. ನಮ್ಮಿಂದ ಸರ್ಕಾರ ನೀಡ್ತಾ ಇರೋದೇ ಹೊರತು ನಿಮ್ಮಿಂದ ನಾವಲ್ಲ, ನಮ್ಮಿಂದ ಸರ್ಕಾರದಿಂದ ನಾವಲ್ಲ. ಇದು ಆಲ್ರೆಡಿ ನಾವು ಸೆಪ್ಟೆಂಬರ್ 25ನೇ ತಾರೀಕು ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದೀವಿ. ನೀವು ಅವತ್ತೇ ನೀವು ಅರ್ಥ ಮಾಡ್ಕೊಬೇಕಾಯ್ತು. ಇವತ್ತು ರಾಜ್ಯದ ಯುವಕರು ಇವತ್ತು ಬೀದಿಗೆ ಬಂದು ಹೋರಾಟ ಮಾಡಂತ ಪರಿಸ್ಥಿತಿಗೆ, ಇವತ್ತು ಮನೆಗೆ ಹೋಗೋಂತ ಪರಿಸ್ಥಿತಿಗೆ, ಇವತ್ತು ಪಾವರ್ಟಿಯಿಂದ ಆಚೆ ಬರ್ತಾ ಇರೋ ಪರಿಸ್ಥಿತಿಗೆ, ಅವರು ಮೆಂಟಲ್ ಸ್ಟ್ರೆಸ್, ಸೋಷಿಯಲ್ ಪ್ರೆಷರ್, ಫೈನಾನ್ಷಿಯಲ್ ಬರ್ಡನ್, ಈ ಒಂದು ಎಲ್ಲದಕ್ಕೆ ಕಾರಣ ಮೂಲ ಸರ್ಕಾರದ ಬೇಜವಾಬ್ದಾರಿ ತರ. ಇವತ್ತು ಸರ್ಕಾರದಲ್ಲಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಪ್ರತಿಯೊಂದು ಮಿನಿಸ್ಟರು ಸುಳ್ಳು ಹೇಳಿಕೆ ಕೊಟ್ಟು ಇವತ್ತು ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ನೀವು ನನ್ ಕನ್ಸಲ್ಲು ಅನ್ಕೊಂಬೇಡಿ. ರಾಜ್ಯದ ಪ್ರತಿಯೊಂದು ಯುವಕರಿಗೆ ಗೊತ್ತು, ಪ್ರತಿದಿನ ಬೆಳಗ್ಗೆ ಎದ್ದು 2 ರಿಂದ 3 ತಾಸು ಪೇಪರ್ ಓದ್ತಾರೆ. ನೀವು ಏನೇನ್ ಮಾಡ್ತಿದ್ದೀರಾ, ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಎಷ್ಟು ಕರಪ್ಷನ್ ಮಾಡ್ತಾ ಇದ್ದೀರಾ, ಮತ್ತೆ ಎಷ್ಟು ನೀವು ಸುಳ್ಳು ಭರವಸೆಗಳಿಗೆ ಕೊಡ್ತಾ ಇದ್ದೀರಾ ಅಂತ ಪ್ರತಿಯೊಂದು ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಯುವಕರಿಗೆ ಗೊತ್ತು. ನೀವು ನಾನು ರಾಜ್ಯದ ಯುವಕರಿಗೆ ಮತ್ತೆ ಧಾರವಾಡದಲ್ಲಿರೋ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಮನವಿ ಮಾಡ್ಕೊಂತೀನಿ, ನಿಮ್ಮ ಭವಿಷ್ಯಕ್ಕೆ ನೀವೇ ಹೊಣೆ. ನೀವೆಲ್ಲರೂ ಇವತ್ತು ಹೋರಾಟಕ್ಕೆ, ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಮನವಿ ಮಾಡ್ಕೊಂತೀನಿ. ಲಾಸ್ಟ್ ಟೈಮ್ ಅತಿ ಹೆಚ್ಚು ಹೆಣ್ಮಕ್ಳು ಬಂದಿದ್ದೀರಾ, ಮತ್ತೆ ಆ ಒಂದು ಸೇಫ್ಟಿ ಕೂಡ ಸ್ಟೂಡೆಂಟ್ಸ್ ಏನು ಗಂಡು ಮಕ್ಳಿದ್ದಾರೆ ಎಲ್ಲರೂ ನಿಮ್ಮ ಸೇಫ್ಟಿನೂ, ಹೆಣ್ಮಕ್ಳ ಸೇಫ್ಟಿ ಗಂಡ್ಮಕ್ಳು ನೋಡ್ಕೊಬೇಕಾಗಿರೋಂಥದ್ದು. ಪ್ರತಿ ಒಬ್ಬರು ನೀವು ಲೈಬ್ರರಿಲಿ ಒಂದ್ ದಿವಸ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದಿನ ತಿಂಡಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ದಿವಸ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದಿನ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಹೋರಾಟ ಅವಶ್ಯಕತೆ ಇದೆ. ಹೋರಾಟ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ. ಹೋರಾಟ ಮಾಡ್ತಾ ಇರೋದು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ 1000 ಅಲ್ಲ 1 ಲಕ್ಷ ಜನ ಪೊಲೀಸ್ ಬಂದು ನಿಂತ್ಕೊಂಡ್ರು ನಾವು ಹೋರಾಟ ಮಾಡ್ತೀವಿ. ಸಂವಿಧಾನದಲ್ಲಿ ಆ ಒಂದು ರೈಟ್ಸ್ ಕೊಟ್ಟಿದ್ದಾರೆ, ಫಂಡಮೆಂಟಲ್ ರೈಟ್ಸ್. ನಮಗೆ ಶಿಕ್ಷಣ ತಗೊಂಡಿದೀವಿ, ಸಂಘಟಿತರಾಗಿದ್ದೀವಿ. ಈ ಒಂದು ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋಂಥದ್ದು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಸಲ್ಲ. ಪ್ರತಿ ಒಂದು ಸ್ಟೂಡೆಂಟ್ಸ್ ಇರ್ಬೋದು, ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಈ ಒಂದು ಎಕೋ ಸಿಸ್ಟಮ್ ಅಲ್ಲಿ ಪೇರೆಂಟ್ಸ್ ಇರ್ಬೋದು, ಹೋಟೆಲ್ ಮಾಲೀಕರು ಇರ್ಬೋದು, ಟೀ ಶಾಪ್ ಅಲ್ಲಿ ಇರ್ಬೋದು, ಕೋಚಿಂಗ್ ಸೆಕ್ಟರ್, ನಿಮಗೆ GST ರೈಡ್ ಮಾಡ್ತಾರ, GST ರೈಡ್ ಮಾಡೋದಕ್ಕೂ ಸರ್ಕಾರ ಯಾವುದೇ ರೀತಿ ಪ್ರೆಷರ್ ಹಾಕಿದ್ರು ಅದು ಸ್ಟೂಡೆಂಟ್ಸ್ ಇಂದ. ಇವತ್ತು ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋದಂಥದ್ದು, ಲೈಬ್ರರಿ ನಡೆಸ್ತಾ ಇರೋದು ಸ್ಟೂಡೆಂಟ್ಸ್ ಇಂದ. ಸ್ಟೂಡೆಂಟ್ಸ್ ಬಂದ್ರೆ ಮಾತ್ರ ನಿಮ್ಮ ಲೈಬ್ರರಿ ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಉದಾರ ಆಗೋಂಥದ್ದು. ನಾನು ಎಲ್ರಿಗೂ ಮನವಿ ಮಾಡ್ಕೊಂತೀನಿ, ಇವತ್ತು ಅವ್ರ ಕಷ್ಟದಲ್ಲಿದ್ದಾರೆ ಅಂತಂದ್ರೆ, ಅವ್ರ ಕಷ್ಟಕ್ಕೆ ನೀವು ಸ್ಪಂದಿಸಿಲ್ಲ ಅಂತಂದ್ರೆ, ನಾಳೆ ದಿನ ನಿಮ್ಗೆ ಏನೇ ಕಷ್ಟ ಆದ್ರೂ ಅವ್ರು ಯಾರು ಸ್ಪಂದಿಸಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವ್ರ ಕೈ ಜೋಡಿಸಿ, ನೀವೇನ್ ಬಂದಿಲ್ಲಿ ದುಡ್ಡು ಕೊಡ್ಬೇಕಾಗಿಲ್ಲ, ಕಾಸು ಕೊಡ್ಬೇಕಾಗಿಲ್ಲ, ಅವ್ರಿಗೆ ಊಟ ಕೊಡ್ಬೇಕಾಗಿಲ್ಲ, ಅವ್ರ ಜೊತೆ ಬಂದು ನಿಂತ್ಕೊಳ್ಳಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾನು ಮನವಿ ಮಾಡ್ಕೊಂತೀನಿ. ಅದೇ ಬೆಂಗಳೂರಲ್ಲಿ ಸ್ಟಾಂಪೇಡ್ ಆದಾಗ, RCB ಸ್ಟಾಂಪೇಡ್ ಆದಾಗ, ನಾನೇ ಕಮಿಷನರ್ನ ಅವ್ರನ್ನ ಸಸ್ಪೆಂಡ್ ಮಾಡಿದಾಗ ನಾನೇ ಅವ್ರನ್ನ ರಿವೋಕ್ ಮಾಡಿ ಅಂತ ನಾನೇ ಹೋರಾಟ ಮಾಡಿದೀವಿ. ಇದೇ ಸ್ಟೂಡೆಂಟ್ಸ್ ಹೋರಾಟ ಮಾಡಿದೀವ ಇಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ. ನಾಳೆ ದಿನ ನಿಮಗೆ ಸ್ಯಾಲ್ರಿ ಕೊಟ್ಟಿಲ್ಲ, ನಿಮಗೆ ಸಸ್ಪೆಂಡ್ ಮಾಡಿದ್ರು, ನಿಮ್ಮ ಏನೇ ಸಮಸ್ಯೆ ಆದ್ರೂ ಪೊಲೀಸ್ಗೆ, ನಮ್ಮ ಯುವಕರು ಯಾರು ಅದನ್ನ ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡ್ಬೇಕಂದ್ರೆ ಯುವಕರ ಪರವಾಗಿ ಇವತ್ತು ಪೊಲೀಸ್ ಇಲಾಖೆ ಅದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಲೇಬೇಕು. ಸರ್ಕಾರದ ಏನಾದ್ರೂ ಧೋರಣೆಗಳು, ಸರ್ಕಾರ ಪ್ರೆಷರ್ ಆಗ್ತಾ ಇದೆ ಅಂತ ಏನಾದ್ರೂ ನೀವು
ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿವರೆಗೂ ಸ್ಟೂಡೆಂಟ್ಸ್ ಪರವಾಗಿ ಆ ರೀತಿ ತೋರಿಸಿಲ್ಲ. ಇವತ್ತು ಅಷ್ಟೇ ಸ್ಟೂಡೆಂಟ್ಸ್ಗೆ ಸ್ಪಂದಿಸಿ ನಮ್ಮ ಹೋರಾಟನ ಸರ್ಕಾರಕ್ಕೆ ತಿಳಿಸಿ. ನಾವು ಹೋರಾಟ ಮಾಡಿ ಸುಮ್ಮನೆ ಮನೆಗೆ ಹೋಗಂತಾರಿಲ್ಲ, ಲೈಬ್ರರಿಗೆ ಹೋಗಿ ಕುತ್ಕೊಳ್ಳೋಂಥದ್ದಲ್ಲ. ಹೋರಾಟ ನಮ್ಮ ರೈಟ್ಸ್, ನಮ್ಮ ಹಕ್ಕುಗಳೇನಿದೆ, ನಾವೇನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ತಿಳಿಸಿ. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಸರ್ಕಾರ ಕೇಳ್ತಾ ಇದ್ದೀನಿ, ನೀವು ಏನು ಒಂದು 56,000 ಪೋಸ್ಟ್ ಕಾಲ್ ಮಾಡ್ತೀನಿ ಅಂತಿದ್ರ. ಇವಾಗ ನಿಮಗೆ ZPTP ಎಲೆಕ್ಷನ್ ಇಂಪಾರ್ಟೆಂಟ್ ಅಲ್ಲ. ಆ ಎಲೆಕ್ಷನ್ಗೂ ಮುಂಚೆ 45 ದಿನ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಅದು ನಮಗೆ ಸ್ಟೂಡೆಂಟ್ಸ್ಗೆ ಆಗ್ತಾ ಇರೋಂಥ ಒಂದು ಹೊರೆ. ಏನಪ್ಪಾ ಅಂದ್ರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಎಷ್ಟು 56,000 ಪೋಸ್ಟ್ ಇದೆ, ಅದನ್ನ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಇವಾಗ ನೋಟಿಫಿಕೇಶನ್ ಮಾಡಿ, ಇಂಥ ದಿನ ಎಕ್ಸಾಮ್ ಮಾಡ್ತೀನಿ, ಇಂಥ ದಿನ ಆರ್ಡರ್ ಕಾಪಿ ಕೊಡ್ತೀನಿ, ಇಂಥ ದಿನ ನೀವು ಜಾಯ್ನಿಂಗ್ ಆಗಿ ಅಂತ ನೀವು ಡೇಟ್ ಮೆನ್ಷನ್ ಮಾಡಿ ನೋಟಿಫಿಕೇಶನ್ ಅನೌನ್ಸ್ ಮಾಡಿ. ಅವಾಗ ನಮ್ಮ ಹೋರಾಟನ ಹಿಂತೆಗಿತೀವಿ. ಅಲ್ಲಿವರೆಗೂ ಕರ್ನಾಟಕದಾದ್ಯಂತ ಯಾವುದೇ ಕಾರಣಕ್ಕೂ ಯುವಕರು ಹೋರಾಟನ ಹಿಂದೆ ತಗೊಳಲ್ಲ. ಎಸ್ ಆರ್ ನೋ? ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ನೀವು ಈ ತರನೇ ಹೋರಾಟ ಮಾಡ್ಕೊಂಡು ಒಂದ್ ಜಾಬ್ ತಗೊಂಡು PC ಆಗಿರ್ಬೋದು, PSI ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಅದೇ ರಾತ್ರಿ ಕಷ್ಟಪಟ್ಟಿಲ್ಲ ಅಂತಂದ್ರೆ ನಿಮಗೆ ಜಾಬ್ ಸಿಕ್ತಿರ್ಲಿಲ್ಲ. ಒಂದು ಇಲ್ಲ ನೀವೇನಾದ್ರೂ ತುಂಬಾ ಫೋರ್ಸ್ಫುಲಿ ಮಾಡ್ತಾ ಇದೀರ ಅಂತಂದ್ರೆ ನೀವೇನಾದ್ರೂ ದುಡ್ಡು ಏನಾದ್ರೂ ಜಾಬ್ ತಗೊಂಡಿಲ್ಲ. ನಾವು ನಮ್ಗೆ ಫಂಡಮೆಂಟಲ್ ರೈಟ್ಸ್, ನಮಗೆ ರೈಟ್ಸ್ ಇದೆ. ಆರ್ಟಿಕಲ್ 19 ಪೀಸ್ಫುಲ್ ಅಸೆಂಬ್ಲಿ ಎಲ್ಲಾರು ಪ್ರತಿಯೊಬ್ಬರ ಹಕ್ಕು, ಆ ಹಕ್ಕನ್ನ ಕಿತ್ಕೊಂತಾ ಇದ್ದೀರಾ. ಇವತ್ತು ನೀವೆಷ್ಟು ಕಿತ್ಕೊಂತೀರೋ ಅದಷ್ಟು ನಾವು ಪಡ್ಕೊಂತ ಹೋಗ್ತೀವಿ. ಇದು ಮಾತ್ರ ಎಚ್ಚರಿಕೆ ಇರಲಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ಸ್ಪಂದಿಸಿದ್ದಾರೆ. ಇವತ್ತು ಅಷ್ಟೇ ಹೇಳ್ತಾ ಇದೀನಿ, ನಾವು ಕಡಿಮೆ ಕೇಳ್ಕೊಂತಾನೆ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಆಸ್ಪಿರೆಂಟ್ಸ್ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ಇವರು ಕಷ್ಟಗಳು ನೀವು ಒಂದೇ ಒಂದ್ ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ನೀವು ಇಲ್ಲಿ ಯಾರು ಪೊಲೀಸ್ ಜಾಬೆ ಬೇಡ, ನಾನು ನೀವೇ ವಾಲಂಟಿಯರ್ ರಿಸೈನ್ ಮಾಡೋದು ಹೋಗ್ತೀರಾ. ಆ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ ಇದ್ದಾರೆ. ನಾನ್ ನೋಡಿದೀನಿ, ಕಣ್ಣಾರೆ ನೋಡಿದೀನಿ. ಮೊನ್ನೆ ಆಲ್ವಾಸ್ ಅಲ್ಲಿ ಫಂಕ್ಷನ್ KCD ಇದರಲ್ಲಿ ಗ್ರೌಂಡ್ ಒಳಗಡೆ 20 ರಿಂದ 30 ಜನ ಸ್ಟೂಡೆಂಟ್ಸ್ ಸೆಕ್ಯೂರಿಟಿ ಜಾಬ್ ಮಾಡ್ತಿದ್ರು. ಬರೀ 500 ರೂಪಾಯಿ ಒಂದೇ ದಿನಕ್ಕೋಸ್ಕರ ಮಾಸ್ಕ್ ಹಾಕೊಂಡು 20 ರಿಂದ 30 ಜನ. ಅವ್ರು ನಾನ್ ನೋಡಿದೀನಿ ಸಿನ್ಸಿಯರ್ ಆಗಿ ಯೂನಿವರ್ಸಿಟಿಯಲ್ಲಿ ಓದಂತ ಹುಡುಗರವರು, ನನ್ನ ಸ್ನೇಹಿತರವರು. ಅವರು ಬಂದು ಮಾಸ್ಕ್ ಹಾಕೊಂಡಲ್ಲಿ ಅದು ಪೊಲೀಸ್ ಇಲಾಖೆ ಮಾಡ್ಬೇಕಾಗಿರೋಂತ ಕೆಲಸ. ಇವತ್ತು ಅವರು ಒಬ್ಬ PSI ಆಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಸೇವೆ ಕೊಡ್ಬೇಕು ಅನ್ಕೊಂಡಿದ್ರೆ ಇವತ್ತು ಸೆಕ್ಯೂರಿಟಿ ಆಗಿ ಮತ್ತೆ ಮನೆ ಮನೆಗೆ ತರಕಾರಿ ಕೊಡುವಂಥದ್ದು, ಹೋಟೆಲ್ ಕೆಲಸ ಮಾಡುವಂಥದ್ದು, ಬಾರಲ್ಲಿ ತಟ್ಟೆ ಲೋಟ ತೊಳೆಯುವಂತ ಸಪ್ಲೈಯರ್ ಕೆಲ್ಸಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಹೋರಾಟ ಮಾಡ್ತೀವಿ, ಸುಮ್ಮನೆ ಇರ್ಬೇಕಾ? ನೀವೇ ಹೇಳಿ ಪೊಲೀಸರು. ಬನ್ನಿ ಸರ್, ಕೈ ಮಾಡಿ ಬನ್ನಿ ಸರ್. ಯಾರಾದ್ರೂ ಎಲ್ಲ ಎಜುಕೇಟೆಡ್ ಇದ್ದಾರೆ. ಏನಾದ್ರೂ ಕಾನೂನ ವಯೋಲೇಟ್ ಮಾಡೋ ಅಂತವ್ರು ಯಾರಾದ್ರೂ ಇದ್ರೆ ಅವರು ಓದಾಡ್ತವ್ರು ಅಲ್ಲೇ ಅಲ್ಲ. ಯಾಕೆಂದ್ರೆ ಇದೇ ಜುಬ್ಲಿ ಸರ್ಕಲ್ನಲ್ಲಿ 50 ರಿಂದ 60 ಸಾವಿರ ಜನ ಹೋರಾಟ ಮಾಡಿ ನಾವು ಇಡೀ ದೇಶಕ್ಕೆ ತೋರಿಸಿದೀವಿ ಹೆಂಗೆ ಅಂತ. ಎಷ್ಟು ಡಿಸಿಪ್ಲಿನ್ ಹೋರಾಟ ಮಾಡ್ತೀವಿ, ಮತ್ತೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೋರಾಟ ಮಾಡಿದೀವಿ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ಇಲ್ಲ ನಿಮ್ಗೆಲ್ರಿಗೂ. ಅವತ್ತು ನಾವು ಒಂದೇ ಮಾತಲ್ಲಿ ಶಾಂತಿ ಹೋದ್ರೆ ಎಲ್ರು ನೀವು ಮನೆ ಟೀಚಿಂಗ್ ಹೋಗಿಲ್ವಾ? ಲೈಬ್ರರಿಗೆ ಹೋಗಿದ್ರೆ ಇಲ್ಲ ಅವತ್ತು ಖಾಲಿ ಕೈಯಲ್ಲಿ ಹೋಗಿದೀವಿ. ಇವತ್ತು ಅಟ್ಲೀಸ್ಟ್ ನೀವು ಕೈಲೇಡಿ ಕೊಡಬೇಡಿ, ಅಟ್ಲೀಸ್ಟ್ ನೇಮಕಾತಿ ಇವತ್ತು ಅನೌನ್ಸ್ ಮಾಡಿ, ನೋಟಿಫಿಕೇಶನ್ ಮಾಡಿ ಇವತ್ತೇ. ಇಲ್ಲ ಬನ್ನಿ, ನಿಮ್ಗೆ ರಾಜ್ಯದಲ್ಲಿ 20 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ. 20 ಲಕ್ಷ ಇಂಟು ಒಂದ್ ಮನೇಲಿ 5 ಜನ ಅಂತಂದ್ರೆ 1,20,00,000 1,20,20 ಲಕ್ಷ. ಒಬ್ಬೊಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ 100 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ರಾಜ್ಯದಲ್ಲಿ ನಾವು ಕೊಟ್ಟಿರೋ ಒಂದು ಭಿಕ್ಷೆಯಿಂದ ಸರ್ಕಾರ ನಡೆಸ್ತಾ ಇದ್ದೀರಾ? ಎಲ್ರು ಮನಸ್ಸು ಮಾಡಿದ್ರೆ ಒಂದೇ ದಿನ ಸಾಕು. ಇಲ್ಲಿರೋಂಥವ್ರು ಅಷ್ಟು ಜನ ಒಂದು ಮಾಡಿ ಪೇರೆಂಟ್ಸ್ಗೆ ಇಡೀ ಧಾರವಾಡ ರೋಡ್ ಬಂದಾಗುತ್ತೆ ಇಲ್ಲ. ನಮಗೆ ದಯಮಾಡಿ ಸಹಕರಿಸಿ, ಫೇಸ್ ಮಾಡಕ್ ಹೋಗ್ಬೇಡಿ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಸಮಸ್ಯೆ ಇದೆ. ಆ ಸಮಸ್ಯೆನ ಹೇಳ್ಕೊಳ್ಬೇಕಾದ್ರೆ ಬಿಡಿ, ಹೊರಗಡೆ ಹಾಕ್ತಾರೆ ಅವರು. ಲೈಬ್ರರಿ ಹೋಗಿ ನೇಣ ಈ ತರ ಸಮಸ್ಯೆ ಯಾಕೆ ಕ್ರಿಯೇಟ್ ಮಾಡ್ತಾ ಇರೋದು? ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಹೋರಾಟ ಕೈ ಬಿಡ್ಬೇಕಾ?
ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೋಟಿಫಿಕೇಶನ್ ಮಾಡಿದ್ರೆ ಏನಾಗುತ್ತಾ ಈ ಮಾಡಿ ಪೊಲೀಸ್ ಜೊತೆಯಲ್ಲಿ ಎಲ್ಲ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಶಾಂತಿ ಕುತ್ಕೊಳ್ಳಿ. ಎಷ್ಟು ಬೇಕಾದ್ರೆ ಅಷ್ಟು ಘೋಷಣೆ ಕೊಡಿ, ಎಷ್ಟು ಬೇಕಾದ್ರೆ ಅಷ್ಟು ಕಿಚ್ಚಾಡಿ. ನಿಮಗೆ ಏನ್